ಅಗರಬೆಮ್ಮಳ್ಳಿ ತಾಲೂಕಿನ ತಾಲೂಕು ಪಂಚಾಯಿತಿಯ ಪಕ್ಕದಲ್ಲಿರುವ ಅವಿನಾಶ್ ಡಿಜಿಟಲ್ ಸ್ಟುಡಿಯೋ ಅಂತೇಳಿ ಮರಬೇಳ್ ತಂಡದ ಮಂಜುನಾಥ್ ಅನ್ನೋರು ಕಡು ಬಡತನದಿಂದ ಬಂದು ಇಲ್ಲಿ ಸಿಟಿ ಒಳಗೆ ನಾನು ಎಲ್ಲರಂತೆ ಮುಂದೆ ಆಗಬೇಕು ದುಡಿಬೇಕಂತ ಆಸೆಯಿಂದ ಬಂದು ಕನಿಷ್ಠ 10 ರಿಂದ 12 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಬಂಡವಾಳನ ಹಾಕಿ ಈ ಸ್ಟುಡಿಯೋನ ಓಪನ್ ಮಾಡಿದರು. ಮತ್ತು ಜೆರಾಕ್ಸ್ ಮಿಷನ್ಗಳು, ಆಮೇಲೆ ಸಿಸ್ಟಮ್ಗಳು, ಆಮೇಲೆ ಇವರು ಮದುವೆಗಂತ ಫೋಟೋ ತೆಗಿಲಿಕ್ಕೆ ಫೋಟೋ ಡಾಟಾಗಳು ಲಾಸ್ ಆಗಿದ್ದು ಇವರಿಗೆ ಇಂಥ ಅತ್ಯಾಚಾರ ಘಟನೆ ನಡಿಬಾರ್ದಾಗಿತ್ತು, ನಡೆದೋಗಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬೇಗನೆ ಇದಕ್ಕೆ ಪರಿಹಾರವನ್ನು ನೀಗಿಸ್ಬೇಕಂತೇಳಿ ತಮ್ಮ ಅಧಿಕಾರಿಗಳಲ್ಲಿ ನಾನು ಬೇಡಿಕೊಳ್ತಿದ್ದೀನಿ. ಮಂಜುನಾಯಕ್ ಅಂತೇಳಿ ಇವರು ಸ್ಟುಡಿಯೋ ಮಾಲೀಕರು. ಏನೇನು ಲಾಸ್ ಆಗಿದೆ ಸ್ವಲ್ಪ ಹೇಳ್ತಾರೆ ಸರ್? 2 ಫೋಟೋ ಕ್ಯಾಮ್ರಾ, 1 ವಿಡಿಯೋ ಕ್ಯಾಮ್ರಾ, 2 ಜಿರಾಕ್ಸ್ ಮಿಷನು, 1 ಪ್ರಿಂಟರು, UPS, ಲ್ಯಾಮಿನೇಷನ್ ಮಿಷನು, 2 ಕಂಪ್ಯೂಟರ್, ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ ಮತ್ತು ಕೆಲವೊಂದು ದಾಖಲಾತಿಗಳು, ಮಕ್ಕಳ ಶಾಲಾ ದಾಖಲಾತಿಗಳು ಹಾಗೂ ನಂದ ಆತ PUC ಡಿಗ್ರಿ ಮಾರ್ಕ್ಸ್ ಕಾರ್ಡು, SSLC ಮಾರ್ಕ್ಸ್ ಕಾರ್ಡು ಅವೆಲ್ಲ ಇದ್ದು ಮತ್ತು ಕೆಲವು ಮನೆ ಪತ್ರ ಕೂಡ ಇಲ್ಲೇ ಇಟ್ಟಿದ್ದೆ. ಅವು ರಾತ್ರಿ 1 ಗಂಟೆ ಸುಮಾರು ನಮಗೆ ಒಂದು ಕಾಲು ಸುಮಾರು ಫೋನ್ ಮಾಡಿದರು. ಬಂದು ನೋಡಿದಾಗ ಬೆಂಕಿ ಹತ್ತಿತ್ತಾಗಲೇ. ಬಂದು ಅಷ್ಟರಲ್ಲಿ KB ಫೋನ್ ಮಾಡಿ KB ಕಟ್ ಮಾಡಿಸಿ ಆಮೇಲೆ ಫೈರ್ ಆಫೀಸರ್ ಬಂದು ಕಟ್ ಮಾಡಿ ಹೋಗಿದ್ದಾರೆ. ಅವರು ಬಂದು ಅಲಸಿ ಹೋಗಿದ್ದಾರೆ. ನನಗೂ ಟೋಟ್ಲಿ ನನ್ನ ಜೀವನ ಇದ್ರ ಮೇಲೆ ಡಿಪೆಂಡ್ ಇತ್ತು ರೀ. ಆದರೂ ಹಿಂಗಾಗಿ ಇದಾಗಿಬಿಡ್ತು. ನಮ್ದು ಅಂಗಡಿನೇ ನಮ್ದು ಆಸ್ತಿ ಅಂತೇಳಿ ನಮ್ಮ ಮಕ್ಕಳಿಗೆ ಅದ್ರಾಗೆ ಜೀವನ ಮಾಡಿ ನಾವು ಓದ್ಸಾಕಿಸ್ತೀವಿ ಸರ್. ನಮ್ಮ ಜೀವನನೇ ವೇಸ್ಟ್ ಆಗಿದೆ ಸರ್. ಯಾರಿಗೆ ಹೇಳ್ಬೇಕು ನಾವು? ನಿಮಗೆ ಹೆಂಗೆ ತಿಳಿತದ ಹೆಂಗೆ ಮಾಡಿಕೊಡ್ರಿ ಸರ್. ನಮಗೆ ಎಷ್ಟು ಗಂಟೆ ಆಯಿತು? 1 ಗಂಟೆ ಆಗಿತ್ತು ಸರ್. ಪಕ್ಕದ ಮನೆಯವ್ರಿಗೆ ನಮಗೆ ಫೋನ್ ಮಾಡಿದ್ರಿ ಸರ್, ನಿಮ್ಮ ಮನ್ಯಾಗ ಬೆಂಕಿ ಹೊಗೆ ಬರಾಕತೈತೆ ಅಂತ ಹೇಳಿದ್ರು ಸರ್. ಅದಕ್ಕೆ ನಾವು ಬಂದು ನೋಡಿರಿ ಸರ್. ಆಯಿತು, ಇದು ಅತ್ಯಾಚಾರ ನಡೆದ ಘಟನೆ. ಮಂಜುನಾಯ್ಕ ಅವರಿಗೆ ತುಂಬಲಾರದ ನಷ್ಟವನ್ನು ಕಟ್ಟಿಕೊಡಬೇಕು ಸಂಬಂಧಪಟ್ಟ ಅಧಿಕಾರಿಗಳು. ಅದು ಮುಂದಿನ ಕ್ರಮಗಳು ನಮ್ಮ ಫೋಟೋಗ್ರಾಫರ್ ಸಂಘದವರು ಮುಂದಿನ ಕ್ರಮವನ್ನು ಅವರು ವಹಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳಿ. ಸರ್, ಇವತ್ತು ಅಗರಬೆಮ್ಮನಹಳ್ಳಿಯಲ್ಲಿ ಒಬ್ಬ ಫೋಟೋಗ್ರಾಫರ್ದು ಅಂಗಡಿ ಸುಟ್ಟಿದೆ ಸರ್. ಲಕ್ಷಾಂತರ ರೂಪಾಯಿ ನಷ್ಟಗೊಂಡಾನ. ಆತ ಭಾಳ ತೊಂದರೆ ಇಲ್ಲದನ್ ಸರ್. ಆತನ ಇವತ್ತು ನೋಡಿ, ಒಂದು ಫೋಟೋಗ್ರಾಫರ್ ರೀ, ಆ ಮದುವೆ ಇನ್ನೊಂದಕ್ಕೆ ಪಾಪ ಎಲ್ಲ ತೆಗ್ಸಿರ್ತಾರೆ. ಆ ಫೋಟೋಯಿಂದ ಹಿಡಿದು ಅಲ್ಲಿ ಕಂಪ್ಯೂಟ್ರಿಂದ ಹಿಡಿದು ಎಲ್ಲವೂ ಸುಟ್ಟು ಭಸ್ಮ ಆಗಿದೆ. 30 ಲಕ್ಷ ಬೆಲೆ ಬಾಳೋದು.